ಆಪರೇಷನ್ ಕಮಲ ಫೇಲ್, ರೆಸಾರ್ಟ್ ಇಂದ ಹೊರಬರ್ತಿದ್ದಾರೆ ಬಿಜೆಪಿ ಶಾಸಕರು. ಸಂಜೆ ಅವರು ಕಾಯ್ದೆ ಅಂತಿದ್ದಾರೆ ಯಡಿಯೂರಪ್ಪ. ಬಿಜೆಪಿಯವರಿಗೆ ಸಂಕ್ರಾಂತಿ ಬದಲು ಸಂಭ್ರಾಂತಿ ಆಗಿದೆ. ಬಿಜೆಪಿಗೆ ಜನರೇ ಬುದ್ಧಿ ಕಲಿಸ್ತಾರೆ. ಆಪರೇಷನ್ ಕಮಲ ಬಗ್ಗೆ ಕುಮಾರಸ್ವಾಮಿ ವ್ಯಂಗ್ಯ. ಆಪರೇಷನ್ ಕಮಲ ವಿಫಲಕ್ಕೆ ಎಲ್ಲೆಲ್ಲೂ ವಿಲವಿಲ. ಬೆಂಗಳೂರಿನಲ್ಲಿ ಶಾಸಕ ನಾಗೇಂದ್ರ ಪ್ರತ್ಯಕ್ಷ. ಮುಂಬೈನಲ್ಲಿ ಏಕಾಂಗಿಯಾದ ದೌಲತ್ತಿನ ನಾಯಕ. ಮುಂಬೈ ಹೋಟೆಲ್ನಿಂದ ಹೇಳದೆ ಕೇಳಿದ ಪರಾರಿ. ಹಿಂಬಾಗಿಲಿಂದ ಪರಾರದ ಚಿಂಚೋಳಿ ಶಾಸಕ. ಉಮೇಶ್ ಜಾಧವ್ ನಡೆಯಿಂದ ಗೋಕಾಕ್ ಶಾಸಕ. 4 ಶಾಸಕರನ್ನ ಬಿಜೆಪಿ ಕಿಡ್ನಾಪ್ ಮಾಡಿದೆ. ಇದಕ್ಕೆ ಅಮಿತ್ ಶಾಗೆ ಹಂದಿ ಜ್ವರ ಬಂದಿದೆ. ಬಿಜೆಪಿ ಚಾಣಕ್ಯನ ವಿರುದ್ಧ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಗೇಲಿ. ಇಂದು ಬೆಂಗಳೂರಿಗೆ ಕಾಂಗ್ರೆಸ್ ಅತೃಪ್ತರು. ನಾಳೆ 4ರಿಂದ ರಾಜೀನಾಮೆಗೆ ಸಿದ್ಧತೆ. ದೋಸ್ತಿ ಸರ್ಕಾರಕ್ಕೆ ಮತ್ತೆ ಟೆನ್ಷನ್. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ. ಶಾಸಕರ ಹಿಡಿದಿಟ್ಟುಕೊಳ್ಳಲು ರಣತಂತ್ರ. ಬಿಜೆಪಿ ಆಪರೇಷನ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಎರಡು ಪಕ್ಷ ಸಚಿವರು ನನ್ನ ಮಾತು ಕೇಳ್ತಾರೆ. ನಾನು ಹೇಳಿದ 100 ಕೆಲಸದಲ್ಲಿ 75 ಆದ್ರೂ ಮಾಡ್ತಾರೆ. ಮುಂದಿನ ಚುನಾವಣೆಗೆ ಸ್ಪರ್ಧಿಸುವ ಡೌಟ್ ಆದ್ರು ಸಿದ್ದರಾಮಯ್ಯ. ಕಣ್ಮರೆಯಾಗಿದ್ದ ಕಂಪ್ಲಿ ಶಾಸಕ ಹೊಸಪೇಟೆಯಲ್ಲಿ ಪ್ರತ್ಯಕ್ಷ. ಇಷ್ಟು ದಿನ ಚಿಕ್ಕಮಗಳೂರಿದ್ದೆ ಅಂದ ಗಣೇಶ್. ಮುಂಬೈಗೆ ಹೋಗಿಲ್ಲ, ಬೆಂಗಳೂರಿಗೆ ಹೋಗಿಲ್ಲ ಅಂದ್ರು ಕಂಪ್ಲಿ ಶಾಸಕ. ಸದಾಶಿವ ಆಯೋಗ ವರದಿ ಜಾರಿ ವಿಚಾರ. ವೇದಿಕೆ ಮೇಲೆ ಮುನಿಯಪ್ಪ ಖರ್ಗೆ ಕಿತ್ತಾಟ. ಪದೇ ಪದೇ ತನ್ನ ಹೆಸರು ತರದಂತೆ ಖರ್ಗೆ ನೇರವಾಗಿ ಮನವಿ. ಸಿದ್ಧಗಂಗಾ ಶ್ರೀಗಳು ಇಚ್ಛಾಮರಡಿ. ಯಾವಾಗ ಏನಾದರೂ ನಿರ್ಧಾರ ಕೈಗೊಳ್ಳಬಹುದು ಅಂದ್ರು ಬಿಎಸ್ವೈ. ಹಳೆಯ ದಿನಗಳನ್ನು ನೆನಪಿಸಿದ ಚಲುವರೆ ಸ್ವಾಮಿ. ದೇವರ ಆರೋಗ್ಯ ವಿಚಾರಿಸಿದ ಗಣ್ಯಾತಿ ಗಣ್ಯರು. ಸಂಜೆ ಸಿದ್ಧಗಂಗಾ ಮಠಕ್ಕೆ ಸುತ್ತೂರು ಶ್ರೀ ಭೇಟಿ. ಮಠದ ಸುತ್ತಲೂ ಬಿಗಿ ಭದ್ರತೆ. ಸಿದ್ಧಗಂಗಾ ಮಠಕ್ಕೆ ಗೃಹ ಸಚಿವ ಎಂಬಿ ಪಾಟೀಲ್ ಶಾಮನೂರು ಭೇಟಿ. ಯಡಿಯೂರಪ್ಪ ಜೊತೆ ಸಮಾಲೋಚನೆ. ಮಠದ ಸುತ್ತಲೂ ಬಿಗಿ ಭದ್ರತೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ದಿನದಿನಕ್ಕೂ ಕ್ಷೀಣ. ಮಠದಲ್ಲಿ ಸೇರುತ್ತಿದೆ ಭಕ್ತ ಸಾಗರ. ವಿವಿಐಪಿಗಳ ಆಗಮನಕ್ಕಾಗಿ ಹೆಲಿಪ್ಯಾಡ್ ನಿರ್ಮಾಣ. ಮಾಜಿ ಸಿದ್ದರಾಮಯ್ಯರಿಂದ ಇಂದು ಸ್ವಚ್ಛತ್ರ ಬಾದಾಮಿ ಪ್ರವಾಸ. ಕೇರೂರು ಹಾಗೂ ಉಳಿದಗುಡ್ಡದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಲಿರುವ ಸಿದ್ದರಾಮಯ್ಯ. ರಾತ್ರಿ ಬೆಳಗಾವಿ ಸರಕುಂಡ ವಾಸ್ತವ್ಯ. ರಸ್ತೆ ಮೈಲಿಗಲ್ಲಿಗೆ ಬೈಕ್ ಡಿಕ್ಕಿ. ಯುವಕ ಸ್ಥಳದಲ್ಲಿ ಸಾವು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ದೋಣಿಹಳ್ಳಿ ಕೆರೆ ಬಳಿ ಘಟನೆ. ತುಮಕೂರಿನಿಂದ ಸ್ವಗ್ರಾಮಕ್ಕೆ ಬೈಕ್ನಲ್ಲಿ ತೆರಳುವಾಗ ಅವಘಡ. ಮೋದಿ ಹೆಸರಲ್ಲಿ ಬಡ ರೈತರಿಗೆ ವಂಚನೆ. ಹಾಸನ ಜಿಲ್ಲೆ ಹೊಳೆನರಸೀಪುರದ ಗವಿ ಸೋಮನಹಳ್ಳಿ ರೈತರಿಗೆ ಆನ್ಲೈನ್ ಮೋಸ. ಎಟಿಎಂ ಒಟಿಪಿ ನಂಬರ್ ಪಡೆದು ಲಕ್ಷಾಂತರ ರೂಪಾಯಿ ಪಂಗನಾಮ. ಉತ್ತರ ಭಾರತದ ಹಲವೆಡೆ ಎನ್ಐಎ ದಾಳಿ. ಗಣರಾಜ್ಯೋತ್ಸವಕ್ಕಾಗಿ ಮುಂಜಾಗ್ರತಾ ಕ್ರಮ. ಹಲವು ಮನೆಗಳಲ್ಲಿ ಶೋಧ. ಮಮತಾ ಬ್ಯಾನರ್ಜಿ ರ್ಯಾಲಿಗೆ ಸ್ಟಾಲಿನ್. ಮಿತ್ರ ಪಕ್ಷಗಳು ಶುರುವಾಯಿತು ಹೊಸ ಲೆಕ್ಕಾಚಾರ. ಬಿಜೆಪಿ ಸೇರಿ ಪ್ರತಿಪಕ್ಷಗಳು ಈಗ ತಲೆಬಿಸಿ. ಉತ್ತರ ಪ್ರದೇಶದಲ್ಲಿ ಮಹಾಗಠಬಂಧನ್ ಲೆಕ್ಕಾಚಾರ. ಜಾತಿ ಧ್ರುವೀಕರಣವೇ ನೇರ ಟಾರ್ಗೆಟ್. ಕೊನೆಗೂ ಹಾಗೆ ಹೋಯಿತು ಮಾಯಾ ಅಖಿಲೇಶ್ ಮೈತ್ರಿ. ಗುಜರಾತ್ನಲ್ಲಿ ತಲೆ ಎತ್ತಿದ ಹೈಟೆಕ್ ಆಸ್ಪತ್ರೆ. ಸರ್ದಾರ್ ಪಟೇಲ್ ಹೆಸರಿನಲ್ಲಿ ಅತ್ಯಾಧುನಿಕ ಆಸ್ಪತ್ರೆ. ಪ್ರಧಾನಿ ಮೋದಿಯಿಂದ ಲೋಕಾರ್ಪಣೆ. ಮಹಾರಾಷ್ಟ್ರದಲ್ಲಿ ಬಾರ್ ಕಾನೂನು ಸರಳ. ನಿಷೇಧ ಇಲ್ಲ, ನಿರ್ಬಂಧಗಳ ನಡುವೆ ಡ್ಯಾನ್ಸ್ ಬಾರ್. ಹೋಟೆಲ್ ಮಾಲೀಕರ ಲಾಬಿ ಎಂದ ಶಿವಸೇನೆ. ತಮಿಳುನಾಡಿನಾದ್ಯಂತ ಸಂಕ್ರಾಂತಿ ಸುಗ್ಗಿ. ಎಲ್ಲೆಲ್ಲೂ ರೋಮಾಂಚನಕಾರಿ ಜಲ್ಲಿಕಟ್ಟು. ಗಾಯಗೊಂಡವರಿಗೆ ಸೇನೆ ಆಸ್ಪತ್ರೆಯಿಂದ ಚಿಕಿತ್ಸೆ. ಕಣಿವೆ ರಾಜ್ಯದಲ್ಲಿ ಇಲ್ಲದ ಉಗ್ರರ ಪುಟಳ. ಹಳ್ಳಿಗಳ ಮೇಲೆ ಉಗ್ರರಿಂದ ಗ್ರೆನೇಡ್ ದಾಳಿ. ಎಲ್ಲೆಲ್ಲೂ ಆತಂಕ. ಸೇನೆ ನಿಯೋಜನೆ. ಹೋಗಿದ್ದ ಬೆಂಗಳೂರು ಮೂಲದ ಯುವಕ ನಾಪತ್ತೆ. ಕೆಲಸ ಹುಡ್ಕೊಂಡು ಹೋದವ ಇನ್ನೂ ಪತ್ತೆ ಇಲ್ಲ. ಕುಟುಂಬಸ್ಥರ ಸಂಪರ್ಕಕ್ಕೆ ಸಿಗದೆ ಕಂಗಾಲು. ಮಲಯಾಳಂ ನಟಿ ಪ್ರಿಯಾ ವಾರಿಯರ್ಗೆ ಸಂಕಷ್ಟ. ಶ್ರೀದೇವಿಗೂ ಬಂಗ್ಲೋ ಟ್ರೈಲರ್ ಕುರಿತು ಶ್ರೀದೇವಿ ಪತಿ ಬೋನಿ ಕಪೂರ್ ನೋಟಿಸ್. ಚಿತ್ರದ ಡೀಟೇಲ್ಸ್ ಕುರಿತು ಸ್ಪಷ್ಟನೆ ಕೇಳಿದ ಬೋನಿ ಕಪೂರ್. ವಾರಸ್ತಾರ ಸೀರಿಯಲ್ನ ಮನೆ ಬಾಡಿಗೆ ಕೇಸ್. ನಟ ಸುದೀಪ್ ಮ್ಯಾನೇಜರ್ ಹೆಸರಿನಲ್ಲಿ ಧಮಕಿ. ಕೇಸ್ ಹಿಂಪಡೆಯುವಂತೆ ದೀಪಿಕಾಗೆ ಆವಾಜ್. ಶ್ರೀಗಳಿಗೆ ಭಾರತ ರತ್ನ ಗೌರವ. ಕೇಂದ್ರದಲ್ಲಿ ಒತ್ತಡ ಇರುವ ಫಿಲ್ಮ್ ಚೇಂಬರ್ ಮನವಿ. ಸಿಎಂ ಕುಮಾರಸ್ವಾಮಿಗೆ ಪತ್ರ. ರಿಯಲ್ ಸ್ಟಾರ್ ಜೊತೆ ಸಿನಿಮಾ ಮಾಡುವ ಬಗ್ಗೆ ನಿರ್ದೇಶಕ ಶಶಾಂಕ್ ಕನ್ಫರ್ಮ್. ಏಪ್ರಿಲ್ 2ರಿಂದ ಶೂಟಿಂಗ್. ಅಭಿಮಾನಿಗಳಲ್ಲಿ ಕುತೂಹಲ.